ಆತ್ಮೀಯರೇ, ನಾನು ಡಾಕ್ಟರ್ ಜಿ ತಿಪ್ಪೇಸ್ವಾಮಿ, ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನಿಂದು ತುಮಕೂರು ವಿಶ್ವವಿದ್ಯಾನಿಲಯ BS ಸ್ನಾತಕ ಪದವಿ ತರಗತಿಗೆ ನಿಗದಿಪಡಿಸಿರುವ 6ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ಕಡ್ಡಾಯ ಪತ್ರಿಕೆ ಹಣಕಾಸು ಅರ್ಥಶಾಸ್ತ್ರ ಅಥವಾ ಹಣ ಸಂಬಂಧಿ ಅರ್ಥಶಾಸ್ತ್ರ ಮಾನಿಟರಿ ಎಕನಾಮಿಕ್ಸ್ ಪಠ್ಯಕ್ರಮದ ಒಂದು ಹೊಸ ಪರಿಭಾವನೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಆ ಹೊಸ ಪರಿಭಾವನೆ ಯಾವುದು ಅಂತ ಹೇಳಿದ್ರೆ, ಸಾಲ ಅಥವಾ ಉದ್ದರಿ ನಿಯಂತ್ರಣ ಅಥವಾ ಪತ್ತು ನಿಯಂತ್ರಣ, ಕ್ರೆಡಿಟ್ ಕಂಟ್ರೋಲ್ ಅಂತ. ಯಾರು ಕ್ರೆಡಿಟ್ ಕಂಟ್ರೋಲ್ ಮಾಡ್ತಾರೆ ಈ ದೇಶದಲ್ಲಿ? ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾರು ಸಾಲ ಹಣವನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕುಗಳು. ವಾಣಿಜ್ಯ ಬ್ಯಾಂಕುಗಳು ಸಾಲ ಹಣವನ್ನು ಸೃಷ್ಟಿ ಮಾಡ್ತವೆ. ಹಾಗಾಗಿ ಇಲ್ಲಿ ನಾವು ಸಾಲ ಸೃಷ್ಟಿ ಮಾಡೋರು ವಾಣಿಜ್ಯ ಬ್ಯಾಂಕು, ಅದನ್ನು ನಿಯಂತ್ರಣ ಮಾಡೋರು ಭಾರತೀಯ ರಿಸರ್ವ್ ಬ್ಯಾಂಕ್. ವಾಣಿಜ್ಯ ಬ್ಯಾಂಕ್ಗಳ ಬಗ್ಗೆ ತಿಳ್ಕೊಂಡು ಆಮೇಲೆ ನಂತರ ಈ ಉದ್ದರಿ ನಿಯಂತ್ರಣದ ಬಗ್ಗೆ ಹೋಗೋಣ. ವಾಣಿಜ್ಯ ಬ್ಯಾಂಕುಗಳ ಇತಿಹಾಸ, ಅವುಗಳ ಕರ್ತವ್ಯಗಳು, ಅವುಗಳ ಸಾಲ ಸೃಷ್ಟಿಯ ಬಗ್ಗೆ ನಮಗೆ ಜ್ಞಾನ ಇದೆ. ವಾಣಿಜ್ಯ ಬ್ಯಾಂಕುಗಳ ಕರ್ತವ್ಯಗಳಲ್ಲಿ ಸಾಲ ಹಣ ಸೃಷ್ಟಿಸುವುದು ಒಂದು ಮಹತ್ವದ ಕರ್ತವ್ಯ. ಹಾಗಾಗಿ ವಾಣಿಜ್ಯ ಬ್ಯಾಂಕುಗಳನ್ನು ಸಾಲ ಹಣ ಸೃಷ್ಟಿಸುವ ಕಾರ್ಖಾನೆಗಳು ಅಂತ ಕರೀತೇವೆ. ಪ್ರೊಫೆಸರ್ ಸೇರ್ಸ್ ಎನ್ನುವ ಬ್ಯಾಂಕಿಂಗ್ ತಜ್ಞ ವಾಣಿಜ್ಯ ಬ್ಯಾಂಕುಗಳ ಬಗ್ಗೆ ಒಂದು ಹೇಳಿಕೆಯನ್ನು ದಾಖಲಿಸಿದ್ದಾರೆ. ವಾಣಿಜ್ಯ ಬ್ಯಾಂಕುಗಳು ಹಣವನ್ನು ಸರಬರಾಜು ಮಾಡುವ ಸಂಸ್ಥೆಗಳು ಅಷ್ಟೇ ಅಲ್ಲ, ಅವು ಸಾಲ ಹಣ ಸೃಷ್ಟಿಸುವ ಸಂಸ್ಥೆಗಳು ಹೌದು ಅಂತ. ಅಂದರೆ ಪತ್ತು ನಿರ್ಮಾಣ ಅಥವಾ ಸಾಲ ಹಣದ ನಿರ್ಮಾಣ ಅಥವಾ ಉದ್ದರಿ ಹಣದ ನಿರ್ಮಾಣ ಅಂತ ಹೇಳಿದ್ರೆ, ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡುವ ಮೂಲಕ ತಮ್ಮ ಠೇವಣಿಗಳನ್ನು ವಿಸ್ತರಿಸುವ ಪ್ರಕ್ರಿಯೆ ಅಂತ. ಸಾಲ ನಿರ್ಮಾಣ ಮಾಡೋದು ಹೇಗೆ, ಪತ್ತು ನಿರ್ಮಾಣ ಮಾಡೋದು ಹೇಗೆ ಅಂತ ಹೇಳಿದ್ರೆ, ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡುವ ಮೂಲಕ ತಮ್ಮ ಠೇವಣಿಗಳನ್ನು ಹೆಚ್ಚು ಮಾಡ್ತಾ ಹೋಗೋದಂತ. ಅದಕ್ಕೆ ಒಂದು ಪ್ರಾವರ್ಬ್ ಇದೆ, ಸಾಲಗಳು ಠೇವಣಿಗಳನ್ನು ಸೃಷ್ಟಿಸುತ್ತವೆ ಮತ್ತು ಠೇವಣಿಗಳು ಸಾಲಗಳನ್ನು ಸೃಷ್ಟಿಸುತ್ತವೆ. ಅಂದರೆ ಹೀಗೆ ಠೇವಣಿಗಳನ್ನು ಹೆಚ್ಚಿಸುವ ಪ್ರಕ್ರಿಯೆಯನ್ನು ನಾವು ಪತ್ತು ನಿರ್ಮಾಣ ಅಂತೀವಿ. ನೋಡಿ, ನಾವು ವಾಣಿಜ್ಯ ಬ್ಯಾಂಕಲ್ಲಿ ಹಣ ತಗೊಂಡೋಗಿಟ್ರೆ ಒಂದು ಠೇವಣಿ ಮೂಲಕ ಇಡಿಸ್ಕೊಡ್ತಾರೆ, ಬೇರೆಯವ್ರ ಸಾಲ ಕೇಳಿದ್ರೆ ಒಂದು ಠೇವಣಿ ಮೂಲಕ ಕೊಡ್ತಾರೆ. ಈ ಪ್ರಕ್ರಿಯೆಯನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಹಣ ಎಲ್ಲಿಂದ ಬರ್ತದೆ? ಅವ್ರ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನೋಡಿದ್ವಿ ನಾವು, ಆಸ್ತಿ ಹೊಣೆಗಾರಿಕೆ, ಲೇಣಿ ದೇಣಿ ಪಟ್ಟಿಯನ್ನು. ಯಾರಿಗೆ ಹೊಣೆಗಾರರವರು? ಷೇರುದಾರರಿಗೆ, ಕಾಯ್ದಿಟ್ಟ ನಿಧಿಗೆ, ಬಹಳ ಪ್ರಮುಖವಾಗಿ ಠೇವಣಿದಾರರಿಗೆ ಮತ್ತು ಇತರ ಬ್ಯಾಂಕ್ಗಳಿಂದ ಪಡೆದ ಸಾಲ ಎಲ್ಲ ಅಂತೇಳಿ. ಅಂದರೆ ವಾಣಿಜ್ಯ ಬ್ಯಾಂಕು ಸಾಲ ಹಣವನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಆ ಸಾಮರ್ಥ್ಯವನ್ನು ಹೆಚ್ಚಿಸುವ ಅಥವಾ ಕುಗ್ಗಿಸುವ ಅಥವಾ ಅದನ್ನು ನಿಯಂತ್ರಣ ಮಾಡುವ ಕಾರ್ಯವನ್ನು ನಾವು ಉದ್ದರಿ ನಿಯಂತ್ರಣ ಕಾರ್ಯ ಅಂತೀವಿ. ಅದನ್ನು ಯಾರು ಮಾಡ್ತಾರೆ? ಅದು ಈ ದೇಶದ ಕೇಂದ್ರ ಬ್ಯಾಂಕ್ ಆದ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದೆ. ಇಂತಹ ಕಾರ್ಯವನ್ನು ಹಣಕಾಸು ನೀತಿಯ ಆತ್ಮ ಅಂತ ಕರೀತಾರೆ. ಯಾಕೆ ಆತ್ಮ ಅಂತ ಕರೀತಾರೆ? ಹಲವಾರು ಉದ್ದೇಶಗಳನ್ನು ರಿಸರ್ವ್ ಬ್ಯಾಂಕಿನ ಈ ಸಾಲ ನಿಯಂತ್ರಣ ಕಾಯ್ದೆ ಅಥವಾ ಕಾರ್ಯ ಹೊಂದಿದೆ. ಅಂತಹ ಉದ್ದೇಶಗಳು ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯ ಬೆಲೆಗಳ ಮಟ್ಟದಲ್ಲಿ ಸ್ಥಿರತೆಯನ್ನು ಕಾಪಾಡೋದು. ಈಗ ಜನಸಾಮಾನ್ಯ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಆಂತರಿಕ ಬೆಲೆಗಳು ಮತ್ತು ಬಾಹ್ಯ ಬೆಲೆಗಳು ಸ್ಥಿರವಾಗಿರಬೇಕು. ಬಹಳ ಪ್ರಮುಖವಾಗಿ ವಿನಿಮಯ ದರಗಳಲ್ಲಿ ಸ್ಥಿರತೆ ಇರಬೇಕು. ಜೊತೆಗೆ ವ್ಯಾಪಾರ ಚಕ್ರಗಳು ಅಥವಾ ಆರ್ಥಿಕ ಆವರ್ತಗಳು ನಿಯಂತ್ರಣದಲ್ಲಿರಬೇಕು ಅಂತ. ಈಗ ನಮ್ಮ ಜೀವನ ಚಕ್ರದಲ್ಲಿ ಏರುಪೇರುಗಳು ಆಗ್ತಾ ಇರ್ತವೆ, ಹಾಗೆ ಅರ್ಥವ್ಯವಸ್ಥೆಯಲ್ಲಿ ಏರುಪೇರುಗಳು ಆಗ್ತಾ ಇರ್ತವೆ. ಅಂತ ಏರುಪೇರುಗಳು ಆಗದಾಗಿರ್ಬೇಕು ಅಂತ ಹೇಳಿದ್ರೆ ಉದ್ದರಿ ನಿಯಂತ್ರಣ ಮಾಡಬೇಕು ಅಂತ. ಹಣದ ಮಾರುಕಟ್ಟೆಯ ಸ್ಥಿಮಿತತೆ, ಹಣದ ಮಾರುಕಟ್ಟೆ ಅಲ್ಪಾವಧಿ ಅವಶ್ಯಕತೆಗಳನ್ನು ಪೂರೈಸುವ ಮಾರುಕಟ್ಟೆ, ಹಣದ ಅವಶ್ಯಕತೆಗಳು ಅದನ್ನು ಸ್ಥಿಮಿತತೆಯಲ್ಲಿಡುತ್ತದೆ. ಜೊತೆಗೆ ಉದ್ಯಮ ವ್ಯವಹಾರಗಳ ಅಗತ್ಯತೆಗಳ ಪೂರೈಕೆ. ಒಂದು ದೇಶದ ಅರ್ಥವ್ಯವಸ್ಥೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೇಕಾದ್ರೆ ಅಲ್ಲಿನ ಉದ್ಯಮಗಳು ಅಥವಾ ಅಲ್ಲಿನ ಸೇವಾ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವು ಗಮನಿಸ್ತೇವೆ. ಅಂತ ಕ್ಷೇತ್ರಗಳಿಗೆ ಬೇಕಾದ ಹಣವನ್ನು ಒದಗಿಸಿಕೊಡ್ತಕ್ಕಂಥ ಆರ್ಥಿಕ ಪ್ರಗತಿಯನ್ನು ಸ್ಥಿರತೆಯೊಂದಿಗೆ ಕಾಪಾಡ್ಕೊಂಡು ಬರೋದು. ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದು ಸ್ಥಿರವಾಗಿರಬೇಕು ಅಂತ. ಇಂಥ ಉದ್ದೇಶಗಳನ್ನು ಇಟ್ಕೊಂಡು ಈ ಸಾಲ ನಿಯಂತ್ರಣ ಅಥವಾ ಉದ್ದರಿ ನಿಯಂತ್ರಣವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದೆ. ನಮಗೆ ಇಲ್ಲಿ ಬಹಳ ಪ್ರಮುಖವಾಗಿ ಎರಡು ವಿಚಾರ ಗೊತ್ತಾಗಬೇಕು. ಸಾಲ ನಿಯಂತ್ರಣ ಮಾಡೋದು ಭಾರತೀಯ ರಿಸರ್ವ್ ಬ್ಯಾಂಕ್, ಸಾಲ ಹಣವನ್ನು ಸೃಷ್ಟಿ ಮಾಡೋದು ವಾಣಿಜ್ಯ ಬ್ಯಾಂಕುಗಳಂತ. ಇಂತಹ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸಬಹುದಾದ ಸಾಲ ಹಣ ಅಥವಾ ನಿರ್ಮಿಸಬಹುದಾದ ಸಾಲ ಹಣವನ್ನು ನಿಯಂತ್ರಣ ಮಾಡದೆ ಹೋದರೆ ಆರ್ಥಿಕ ವ್ಯಾಧಿಗಳಿಗೆ ಕಾರಣ ಆಗ್ತದೆ. ಇಂತಹ ಆರ್ಥಿಕ ವ್ಯಾಧಿಗಳು ಸೃಷ್ಟಿಯಾಗಬಾರ್ದು ಅಂತ ಹೇಳಿದ್ರೆ ಎರಡು ರೀತಿಯ ಪ್ರಮುಖ ಮಾನದಂಡಗಳ ಮೂಲಕ ಅಥವಾ ನಿಯಂತ್ರಣಗಳ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲ ಹಣವನ್ನು ನಿಯಂತ್ರಣ ಮಾಡ್ತದೆ. ಆ ಎರಡು ಕ್ರಮಗಳು ಅಂತ ಹೇಳಿದ್ರೆ, ಮೊದಲನೇದು ಸಾಮಾನ್ಯ ಗಾತ್ರ ಅಥವಾ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನ ಅಂತೇಳಿ, ಜನರಲ್ ಸೈಜ್ ಆರ್ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ ಅಂತ. ಎರಡನೇದು ಆಯ್ದ
ಅಥವಾ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನ, ಚಾಯ್ಸ್ ಆರ್ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ ಅಂತ. ಈ ಎರಡು ಮಾರ್ಗಗಳ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿ ಮಾಡಬಹುದಾದ ಸಾಲ ಹಣವನ್ನ ನಿಯಂತ್ರಣ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲ ನಿಯಂತ್ರಣ ಮಾಡಲು ಎರಡು ಪ್ರಮುಖ ವಿಧಾನಗಳನ್ನು ಅನುಸರಿಸ್ತದೆ ಅಂತ ಹೇಳಿದ್ವಿ. ಅದು ಒಂದು ಸಾಮಾನ್ಯ ಅಥವಾ ಗಾತ್ರ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನ ಅಂತ. ಜನರಲ್, ಸೈಜ್, ಕ್ವಾಂಟಿಟೇಟಿವ್ ಅಂದ್ರೆ ಎಲ್ಲ ಒಂದೇನೆ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು. ಮತ್ತೊಂದು ಆಯ್ದ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು, ಚಾಯ್ಸ್, ಸೆಲೆಕ್ಟಿವ್ ಆರ್ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್. ಮೊದಲು ಈಗ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಾಮಾನ್ಯ ಅಥವಾ ಗಾತ್ರ ಸಾಲ ನಿಯಂತ್ರಣ ವಿಧಾನ, ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನ ಅಂತ ಹೇಳಿದ್ರೆ ದೇಶದಲ್ಲಿರುವ ಒಟ್ಟು ಪತ್ತಿನ ಪ್ರಮಾಣವನ್ನು ನಿಯಂತ್ರಣ ಮಾಡೋದು. ಅಂದ್ರೆ ಪತ್ತು ಅಂದ್ರೆ ಸಾಲದ ಪ್ರಮಾಣವನ್ನು ನಿಯಂತ್ರಣ ಮಾಡೋದು. ದೇಶದಲ್ಲಿರ್ತಕ್ಕಂಥ ಒಟ್ಟು ಸಾಲ ಹಣದ ಪ್ರಮಾಣವನ್ನು ನಿಯಂತ್ರಣ ಮಾಡೋದು. ಇದನ್ನು ನಾವು ಪರಿಮಾಣ ಅಂದ್ರೆ ಅದು ಎಷ್ಟು ಪರಿಮಾಣ ಇದೆ, ಎಷ್ಟು ಗಾತ್ರ ಇದೆ, ಅಥವಾ ಸಾಮಾನ್ಯವಾಗಿ ಎಷ್ಟು ಅದರ ಪ್ರಮಾಣ ಇದೆ, ಅದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು 4 ವಿಧಾನಗಳ ಮೂಲಕ ಮಾಡ್ತಾರೆ. ಒಂದು ಬ್ಯಾಂಕ್ ದರ, ಬ್ಯಾಂಕ್ ರೇಟ್ ಅಂತೀವಿ. ಅದರಲ್ಲಿ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಥವಾ ವಿಪರ್ಯಾಸ ರೆಪೋ ದರ ಅಂತ ಕರಿತೀವಿ. ಎರಡನೇದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತೀವಿ. ಮೂರನೇದು ನಗದು ಮೀಸಲು ಅನುಪಾತದ ಬದಲಾವಣೆ, CRR ಅಂತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ ಆರ್ ವೇರಿಯಬಲ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. ಶಾಸನಬದ್ಧ ದ್ರವ್ಯತೆ ಅನುಪಾತ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಅಂದ್ರೆ ಈ ಅನುಪಾತಗಳನ್ನು ಬದಲಾವಣೆ ಮಾಡುವ ಮೂಲಕ ದೇಶದಲ್ಲಿರುವ ಸಾಲ ಹಣದ ಪ್ರಮಾಣವನ್ನು ನಿಯಂತ್ರಣ ಮಾಡೋದು. ಇದು ಒಟ್ಟು ಗಾತ್ರವನ್ನ, ದೇಶದಲ್ಲಿ ಲಭ್ಯವಿರಬಹುದಾದ ಸಾಲ ಹಣದ, ಪತ್ತು ಹಣದ ಅಥವಾ ಉದ್ದರಿ ಹಣದ ಪ್ರಮಾಣವನ್ನ ನಿಯಂತ್ರಣ ಮಾಡೋದು. ಇನ್ನು ಎರಡನೇ ವಿಧಾನ ಆಯ್ದ ಅಥವಾ ಗುಣಾತ್ಮಕ ಅಂತ ಹೇಳಿದ್ರೆ ಸೆಲೆಕ್ಟಿವ್, ಚಾಯ್ಸ್ ಆರ್ ಕ್ವಾಲಿಟೇಟಿವ್ ಅಂತ ಹೇಳಿದ್ರೆ ಯಾವ ನಿರ್ದಿಷ್ಟ ಕ್ಷೇತ್ರಗಳಿಗೆ, ನೋಡಿ, ಆಯ್ಕೆಯ ಕ್ಷೇತ್ರಗಳಿಗೆ ಅರಿಯಬಹುದಾದ, ಆಯ್ದ ಕ್ಷೇತ್ರಗಳಿಗೆ ಅರಿಯಬಹುದಾದ ಅಥವಾ ಗುಣಾತ್ಮಕ ಸಾಲಗಳನ್ನು ನಿಯಂತ್ರಣ ಮಾಡೋದು. ಅದರಲ್ಲಿ ಅಂಚಿನ ಅಗತ್ಯತೆಗಳ ಬದಲಾವಣೆಗಳೇ ಮಾಡೋದು. 6 ವಿಧಾನಗಳ ಮೂಲಕ ಮಾಡ್ತಾರೆ. ಅಂಚಿನ ಅಗತ್ಯತೆ ಬದಲಾವಣೆ ಅಂತ ಹೇಳಿದ್ರೆ ಮಾರ್ಜಿನ್ ಬದಲಾಯಿಸೋದು ಅಂತ. ಎರಡನೇದು ಸಾಲದ ಪಡಿತರ, ರೇಷನಿಂಗ್ ಮಾಡ್ತಕ್ಕಂಥ ಕ್ರೆಡಿಟ್ ರೇಷನಿಂಗ್. ಅನುಭೋಗಿ ಸಾಲ ನಿಯಂತ್ರಣ ಅಂದ್ರೆ ಕನ್ಸ್ಯೂಮರ್ ಕ್ರೆಡಿಟ್ ಇದೆ ಅದನ್ನ ಕಂಟ್ರೋಲ್ ಮಾಡೋದು, ಅಥವಾ ನೈತಿಕ ಪ್ರೇರಣೆ, ಪ್ರಚಾರ, ಪಬ್ಲಿಸಿಟಿ ಮಾಡೋದು, ನೇರ ಕ್ರಮ, ಡೈರೆಕ್ಟ್ ಆಕ್ಷನ್ ಅನ್ನು ಮಾಡೋದು. ಈ ವಿಧಾನಗಳ ಮೂಲಕ ನಿರ್ದಿಷ್ಟ ಕ್ಷೇತ್ರಗಳಿಗೆ ಅರಿಯಬಹುದಾದ ಸಾಲದ ಹಣ ಪ್ರಮಾಣವನ್ನು ನಿಯಂತ್ರಣ ಮಾಡೋದು. ಇಲ್ಲಿ ಪ್ರಶ್ನೆ ನಿಮ್ಗೆ ನಮ್ಮ ಎಕ್ಸಾಮ್ ಅಲ್ಲಿ ಸಾಲ ನಿಯಂತ್ರಣ ವಿಧಾನಗಳ ಬಗ್ಗೆ ಚರ್ಚಿಸಿ ಅಂದ್ರೆ ನೇರವಾಗಿ ಇವೆಲ್ಲ ಬರ್ಕೊಂಡು ಹೋಗ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂಗ್ ನೇರವಾಗಿ ಕೇಳೋದಿಲ್ಲ. ಇವೆರಡರಲ್ಲಿ ಇರ್ತಕ್ಕಂಥ 4 ಅಂಶಗಳನ್ನು ಕ್ಲಬ್ ಮಾಡ್ತಾರೆ. ಇದ್ರಲ್ಲಿ 1-2 ತಗೊಂತಾರೆ, ಇದ್ರಲ್ಲಿ 1-2 ತಗೊಂಡು ಇವು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳಲ್ಲಿ ಸೇರಿರುವುದಿಲ್ಲ ಅಥವಾ ಸೇರಿರುತ್ತವೆ, ಈ ರೀತಿ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಎರಡನ್ನ ಕ್ಲಬ್ ಮಾಡ್ಬಿಟ್ಟು ಎರಡನ್ನು ಒಟ್ಟಿಗೆ ಸೇರಿಸಿ ನೀವು ನಿರ್ದಿಷ್ಟವಾಗಿ ಓದ್ಕೊಂಡಿದ್ರೆ ಮಾತ್ರ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವುಗಳನ್ನ ನಾವು ಮತ್ತೊಮ್ಮೆ ಸಾಮಾನ್ಯ ಸಾಲ ನಿಯಂತ್ರಣ ವಿಧಾನಗಳು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ರಿಸರ್ವ್ ಬ್ಯಾಂಕಿನ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳಲ್ಲಿ ಬಹಳ ಪ್ರಮುಖವಾದ ಮೊದಲನೇದು ಬ್ಯಾಂಕ್ ದರ ಅಂತೀವಿ, ಬ್ಯಾಂಕ್ ರೇಟ್. ಇದ್ರ ಬಗ್ಗೆ ಹಿಂದೆ ಕೇಂದ್ರ ಬ್ಯಾಂಕಿನ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡುವಾಗ ಅಧ್ಯಯನ ಮಾಡಿದ್ವಿ. ಕೇಂದ್ರ ಬ್ಯಾಂಕ್ ಅನ್ನ ಅಂತಿಮ ಋಣದಾತ, ಎಲೆಂಡ್ರಾ ಆಫ್ ಲಾಸ್ಟ್ ರೆಸಾರ್ಟ್ ಅಂತಾರೆ. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಹಣ ಎಲ್ಲೂ ಸಿಗದಿದ್ದಾಗ ಕೇಂದ್ರ ಬ್ಯಾಂಕಿನ ಹತ್ರ ಹೋದ್ರೆ ಕೇಂದ್ರ ಬ್ಯಾಂಕು ಹಣವನ್ನ ವ್ಯವಸ್ಥೆ ಮಾಡಿಕೊಡ್ತದೆ, ಅವುಗಳ ಹುಂಡಿಗಳನ್ನ ಅಥವಾ ಸಾಲ ಪತ್ರಗಳನ್ನು ಒಟ್ಟಾಯಿಸಿ ಅಂತೇಳಿ. ಇದ್ರ ಬಗ್ಗೆ ಹಾಟ್ರೇನೋ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಕೇಂದ್ರ ಬ್ಯಾಂಕಿನ ಪ್ರಮುಖ ಕರ್ತವ್ಯನೇ ಅಂತಿಮ ಋಣದಾತನ ಕೆಲಸ ಮಾಡೋದಂತ. ಇಲ್ಲಿ ನಾವು ಚರ್ಚೆ ಮಾಡೋಣ. ಬ್ಯಾಂಕ್ ದರ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕುಗಳ ಸಾಲ ಪತ್ರಗಳು ಅಥವಾ ಹುಂಡಿಗಳನ್ನ ಒಟ್ಟಾಯಿಸುವಾಗ ಅಥವಾ ಮುರಿಯುವಾಗ ಕೇಂದ್ರ ಬ್ಯಾಂಕ್ ವಿಧಿಸುವ ಬಡ್ಡಿಯ ದರ. ಒಂದೇ ಲೈನಲ್ಲಿ ಹೇಳೋದಾದ್ರೆ ಕೇಂದ್ರ ಬ್ಯಾಂಕ್ ವಿಧಿಸುವ ಬಡ್ಡಿ ದರ. ಈಗ ವಾಣಿಜ್ಯ ಬ್ಯಾಂಕ್ಗಳಿಗೆ ಹಣದ ಅವಶ್ಯಕತೆ ಬೀಳ್ತದೆ. ತಮ್ಮ ಹತ್ರ ಇರ್ತಕ್ಕಂಥ ಪ್ರಥಮ ದರ್ಜೆ ಹುಂಡಿಗಳು ಮತ್ತು ಸರ್ಕಾರಿ ಸಾಲ ಪತ್ರಗಳು ಮತ್ತು ಇತರೆ ಪತ್ರಗಳನ್ನು ಕೇಂದ್ರ ಬ್ಯಾಂಕ್ನಲ್ಲಿಟ್ಟು ಅಲ್ಲಿ ಡಿಸ್ಕೌಂಟ್ ಮಾಡಿಸ್ಕೊಂಡು ಬಂದು ಅವು ವ್ಯವಹಾರವನ್ನು ಮುಂದುವರಿಸ್ಕೊಂಡು ಹೋಗ್ತವೆ. ಇಂತಹ ಕೇಂದ್ರ ಬ್ಯಾಂಕ್ ವಿಧಿಸುವ ಬಡ್ಡಿ ದರವನ್ನು ನಾವು ಬ್ಯಾಂಕ್ ದರ ಅಂತ ಹೇಳಿದ್ವಿ, ಬ್ಯಾಂಕ್ ರೇಟ್ ಅಥವಾ ಡಿಸ್ಕೌಂಟ್ ರೇಟ್ ಅಂತ ಕರೆದ್ವಿ. ಈಗ ಇದನ್ನ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ, ಅದು ಹೇಗೆ ತನ್ನ ಕಾರ್ಯಾಚರಣೆಯನ್ನು ಮಾಡ್ತದೆ ಅಂತ. ಈಗ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸನ್ನಿವೇಶ ಇದೆ ಅಂತ ನಾವು ಅಂದ್ಕೊಳ್ಳೋಣ. ಬ್ಯಾಂಕ್ ದರವನ್ನು ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದೆ, 10 to 15% ಇನ್ಕ್ರೀಸ್ ಮಾಡ್ತದೆ, ಅಂದ್ರೆ ಹೆಚ್ಚು ಮಾಡ್ತದೆ. ಸಾಮಾನ್ಯವಾಗಿ 10 ರಿಂದ 15%ಗೆ ಬಡ್ಡಿಯ ದರ ಹೆಚ್ಚಾದಾಗ
ವಾಣಿಜ್ಯ ಬ್ಯಾಂಕುಗಳು ತಮ್ಮ ಸಾಲಗಳ ಮೇಲೆ ವಿಧಿಸುವ ಬಡ್ಡಿ ದರವನ್ನು ಹೆಚ್ಚು ಮಾಡ್ತವೆ. ಅಂತಹ ಬಡ್ಡಿ ದರವನ್ನು ನಾವು ಮಾರುಕಟ್ಟೆ ಬಡ್ಡಿ ದರ ಅಂತೀವಿ. ಕೇಂದ್ರ ಬ್ಯಾಂಕು ವಿಧಿಸುವ ದರ ಅದು ಬ್ಯಾಂಕ್ ದರ. ವಾಣಿಜ್ಯ ಬ್ಯಾಂಕುಗಳು ತಮ್ಮ ಸಾಲಗಾರರಿಗೆ ವಿಧಿಸ್ತಕ್ಕಂಥ ದರವನ್ನು ಮಾರುಕಟ್ಟೆ ಬಡ್ಡಿ ದರ ಅಂತೀವಿ. ಯಾವಾಗ ಮಾರುಕಟ್ಟೆ ಬಡ್ಡಿ ದರ ಹೆಚ್ಚಾಗ್ತದೆ, ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್, ಆಟೋಮೆಟಿಕ್ ಆಗಿ ಸಾಲಕ್ಕಿರುವ ಬೇಡಿಕೆ ಕಮ್ಮಿ ಆಗ್ತದೆ. ಬಡ್ಡಿ ದರ ಹೆಚ್ಚಾದ ಸಾಮಾನ್ಯವಾಗಿ ಬೇಡಿಕೆ ಕಮ್ಮಿ ಆಗ್ತದೆ. ಡಿಮಾಂಡ್ ಫಾರ್ ಕ್ರೆಡಿಟ್ ಡಿಕ್ರೀಸ್ ಆಗ್ತದೆ. ಅಂದ್ರೆ ಹಣದ ಪೂರೈಕೆ, ಮನಿ ಸಪ್ಲೈ ಅದನ್ನು ಕಮ್ಮಿ ಆಗ್ತದೆ. ಅಂದ್ರೆ ಹಣದ ಯಾವಾಗ ಚಲಾವಣೆ ಕಮ್ಮಿ ಆಗ್ತದೆ, ತಂತಾನೆ ಹಣದುಬ್ಬರ ಸನ್ನಿವೇಶ ನಿಯಂತ್ರಣಕ್ಕೆ ಬರ್ತದೆ. ಇನ್ಫ್ಲೇಷನರಿ ಸಿಚುಯೇಷನ್ ಕಂಟ್ರೋಲ್ಗೆ ಬರ್ತದೆ. ಇದು ಒಂದು ಮಾರ್ಗದ ಮೂಲಕ, ಒಂದು ಮೆಥಡ್ ಇದು. ಇನ್ನೊಂದು ಸನ್ನಿವೇಶದಲ್ಲಿ ಹಣ ಪ್ರಸರಣ, ಕುಗ್ಗು ಪ್ರಸರಣ ಅಥವಾ ಹಣದಿಳಿತ ಇದೆಲ್ಲವೂ ಡಿಫ್ಲೇಷನರಿ ಸಿಚುಯೇಷನ್. ಅಂದ್ರೆ ಇಂತಹ ಸನ್ನಿವೇಶದಲ್ಲಿ ಬ್ಯಾಂಕ್ ಹೇಗೆ ವರ್ತಿಸ್ತದೆ ಅಂತ. ಉದಾಹರಣೆಗೆ ಬ್ಯಾಂಕ್ ದರವನ್ನ 15ರಿಂದ 10% ಇಳಿಸ್ತದೆ ಅನ್ಕೊಳ್ಳೋಣ. ತಂತಾನೆ ಮಾರುಕಟ್ಟೆ ಬಡ್ಡಿ ದರ ಏನಾಗ್ತದೆ, ಕಮ್ಮಿ ಆಗ್ತದೆ. ಬ್ಯಾಂಕ್ ದರ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಸಾಲ ಪತ್ರಗಳನ್ನ ಅಥವಾ ಸರ್ಕಾರಿ ವಿನಿಯೋಜಕಗಳನ್ನ ಸರ್ಕಾರಿ ಪತ್ರಗಳನ್ನ ಒಟ್ಟಾಯಿಸುವಾಗ ವಿಧಿಸುವ ಬಡ್ಡಿಯ ದರ. ಮಾರುಕಟ್ಟೆ ಬಡ್ಡಿ ದರ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ವಿಧಿಸುವ ಬಡ್ಡಿಯ ದರ. ಯಾವಾಗ ಮಾರುಕಟ್ಟೆ ಬಡ್ಡಿ ದರ, ಬ್ಯಾಂಕ್ ದರ ಕಮ್ಮಿ ಆಯ್ತು, ಮಾರುಕಟ್ಟೆ ಬಡ್ಡಿ ದರನು ಕಮ್ಮಿ ಆಗ್ತದೆ. ಅಂದ್ರೆ ಮಾರ್ಕೆಟ್ ರೇಟ್ ಆಫ್ ಏನಾಗ್ತದೆ, ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ. ಆವಾಗ ಸಾಲಕ್ಕಿರುವ ಬೇಡಿಕೆ ಹೆಚ್ಚಾಗ್ತದೆ. ಬಡ್ಡಿ ಕಮ್ಮಿ ಆದ್ರೆ ವ್ಯಾಪಾರಸ್ಥರು, ಉದ್ಯಮಿಗಳು, ಇತರೆ ಜನ ಮುಂದೆ ಬರ್ತಾರೆ ಸಾಲ ತೆಗೆದುಕೊಂಡು ಹೋಗಿ ಉತ್ಪಾದನಾ ಕ್ಷೇತ್ರದಲ್ಲಿ ತೊಡಗಿಸ್ಲಿಕ್ಕೆ. ತಂತಾನೆ ಹಣದ ಪೂರೈಕೆ ಜಾಸ್ತಿ ಆಗ್ತದೆ. ಅಂದ್ರೆ ಬಡ್ಡಿಯ ದರ ಕಮ್ಮಿ ಆದಾಗ ಬ್ಯಾಂಕ್ಗಳು ಹಣದ ಪೂರೈಕೆಯನ್ನ ಹೆಚ್ಚು ಮಾಡುವ ಮೂಲಕ ಅವು ಈ ಹಣ ಪ್ರಸರಣ ಅಥವಾ ಕುಗ್ಗು ಪ್ರಸರಣ ಸನ್ನಿವೇಶದಿಂದ ಹೊರಗೆ ತರುವ ಪ್ರಯತ್ನವನ್ನು ಮಾಡ್ತವೆ. ಡಿಫ್ಲೇಷನರಿ ಸಿಚುಯೇಷನ್ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಬರ್ತದೆ. ಹೀಗೆ ಕೇಂದ್ರ ಬ್ಯಾಂಕು ಬ್ಯಾಂಕ್ ದರದ ಮೂಲಕ ಆರ್ಥಿಕ ವ್ಯವಸ್ಥೆಯ ಸನ್ನಿವೇಶಗಳಿಗೆ ಅನುಗುಣವಾಗಿ ಅದನ್ನು ಹೆಚ್ಚಿಸುವ, ಕಡಿಮೆ ಮಾಡುವ ಪ್ರಕ್ರಿಯೆಯನ್ನ ಮಾಡ್ತಾ ಹೋಗ್ತದೆ. ಬ್ಯಾಂಕ್ ದರ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಕೆಲವು ಮಿತಿಗಳಿಂದ ಹೊರಗೆ ಬರಬೇಕು. ಮೊದಲು ಇದನ್ನ ಜಾರಿ ಮಾಡಿದವರು 1694ರಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್. ಮೊದಲನೇ ಮಹಾಯುದ್ಧ ನಂತರ ಇದು ವ್ಯಾಪಕವಾಗಿ ಬಳಕೆಯಲ್ಲಿದೆ. ಇದನ್ನ ದೀರ್ಘಾವಧಿ ಸಾಲ ನೀತಿ ಅಂತಾನು ಕರೀತೇವೆ. ಈಗ ಬ್ಯಾಂಕ್ ದರ ವಿಧಿಸೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮಗೆ ಗೊತ್ತು. ಮಾರುಕಟ್ಟೆ ಬಡ್ಡಿಯ ದರ ನಿರ್ಧಾರ ಮಾಡೋದು ವಾಣಿಜ್ಯ ಬ್ಯಾಂಕ್ಗಳು. ಅಂದ್ರೆ ತಾವು ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ಮಾರುಕಟ್ಟೆ ಬಡ್ಡಿ ದರ ಅಂತ ಹೇಳ್ತೀವಿ. ವಾಣಿಜ್ಯ ಬ್ಯಾಂಕ್ಗಳು ವಿಧಿಸುವ ಬಡ್ಡಿ ದರ. ಬ್ಯಾಂಕ್ ದರ ಹೆಚ್ಚಾದ್ರೆ ಮಾರುಕಟ್ಟೆ ಬಡ್ಡಿ ದರ ಹೆಚ್ಚು ಮಾಡಬೇಕು. ಅವು ಬ್ಯಾಂಕ್ ದರ ಕಮ್ಮಿ ಆದ್ರೆ ಮಾರುಕಟ್ಟೆ ಬಡ್ಡಿ ದರ ಕಡಿಮೆ ಮಾಡಬೇಕು. ಹೀಗೆ ನೇರವಾದ ಸಂಬಂಧ ಇದ್ದಾಗ ಮಾತ್ರ ಯಶಸ್ವಿ ಆಗ್ತದೆ. ಅಂದ್ರೆ ಬ್ಯಾಂಕ್ ದರ ಮತ್ತು ಮಾರುಕಟ್ಟೆ ಬಡ್ಡಿ ದರಗಳು ನೇರವಾದ ಸಂಬಂಧ ಇದ್ದಾಗ ಈ ಕಾರ್ಯಾಚರಣೆ ಯಶಸ್ವಿ ಆಗ್ತದೆ. ಜೊತೆಗೆ ವಾಣಿಜ್ಯ ಬ್ಯಾಂಕುಗಳು ಸರಿಯಾದ ಪ್ರಥಮ ದರ್ಜೆ ಹುಂಡಿಗಳನ್ನು ಹೊಂದಿರಬೇಕು. ಅವಳ ಹತ್ರ ಸರಿಯಾದ ಸಂಪನ್ಮೂಲ ಇರಬೇಕು. ಬಹಳ ಪ್ರಮುಖವಾಗಿ ಅವು ಸರಿಯಾಗಿ ವರ್ತನೆ ಮಾಡಬೇಕು. ಜೊತೆಗೆ ಉದ್ಯಮ ನಿರೀಕ್ಷೆಗಳು, ಇವೆಲ್ಲದರ ಆಧಾರದ ಮೇಲೆ ಈ ಬ್ಯಾಂಕ್ ದರ ನೀತಿ ಅಂತಕ್ಕಂಥದ್ದು ನಿಂತಿರ್ತದೆ. ರೆಪೋ ದರ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಅಲ್ಪಾವಧಿ ಸಾಲಗಳ ಮೇಲೆ ವಿಧಿಸುವ ಬಡ್ಡಿಯ ದರ. ಅಂದ್ರೆ ದಿನನಿತ್ಯದ ಅವಶ್ಯಕತೆಗಳಿಗೆ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕ್ ಅನ್ನು ಆಶ್ರಯಿಸಿರ್ತವೆ. ಆಗ ವಿಧಿಸುವ ಬಡ್ಡಿ ದರವನ್ನು ನಾವು ರೆಪೋ ದರ ಅಂತೀವಿ, ರೆಪೋ ರೇಟ್. ಇಲ್ಲಿ 1989ರಲ್ಲಿ ಹಣಕಾಸಿನ ನಿರ್ವಹಣೆ ಮೇಲೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಸುಖ್ಮೋಯ್ ಚಕ್ರವರ್ತಿ ಸಮಿತಿ. ಮತ್ತೊಂದು ಹಣದ ಮಾರುಕಟ್ಟೆ ಕಾರ್ಯಾಚರಣೆಗಳ ಬಗ್ಗೆ ತಿಳ್ಕೊಳ್ಳಲಿಕ್ಕೆ MH ವಗುಲ್ ಸಮಿತಿಯನ್ನು ನೇಮಕ ಮಾಡ್ತಾರೆ. ಇವರು ಕೊಟ್ಟಂತ ವರದಿ ಆಧಾರದ ಮೇಲೆ ರೆಪೋ ರೇಟ್ ಅನ್ನ 10ನೇ ಡಿಸೆಂಬರ್ 1992ರಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜಾರಿಗೆ ತಂದಿದೆ. ಸಾಮಾನ್ಯವಾಗಿ 1%, 1.5% ಅಷ್ಟು ಬಡ್ಡಿ ದರ ವಿಧಿಸ್ತಾರೆ. ಈಗ ಬಡ್ಡಿ ದರ ಒಂದೊಂದ್ಸರಿ 0.5 ಜಾಸ್ತಿ ಮಾಡ್ತಾರೆ ಅಥವಾ 0.5 ಕಮ್ಮಿ ಮಾಡ್ತಾರೆ. ಹೀಗೆ ಪ್ರತಿದಿನದ ಅವಶ್ಯಕತೆಗಳು ವಾಣಿಜ್ಯ ಬ್ಯಾಂಕ್ಗಳಿಗೆ ಇರ್ತದೆ. ಅಂತ ಅವಶ್ಯಕತೆಗಳನ್ನು ಪೂರೈಸುವಾಗ ಅಥವಾ ವಾಣಿಜ್ಯ ಬ್ಯಾಂಕುಗಳ ಪ್ರತಿದಿನದ ಸಾಲ ಅಥವಾ ಅತ್ಯಂತ ಕಡಿಮೆ ಅವಧಿಯ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ನಾವು ರೆಪೋ ದರ, ರೆಪೋ ರೇಟ್ ಅಂತ ಕರೀತೇವೆ. ಈಗ ನಾವು ರಿವರ್ಸ್ ರೆಪೋ ದರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಕನ್ನಡದಲ್ಲಿ ವಿಪರ್ಯಾಸ್ತ ಅಥವಾ ಹಿಮ್ಮುಖ ರೆಪೋ ದರ ಅಂತ ಕರೀತೇವೆ. ರಿವರ್ಸ್ ರೆಪೋ ರೇಟ್ ಇದಕ್ಕೆ ವಿರುದ್ಧವಾದ ಸನ್ನಿವೇಶ. ಇಲ್ಲಿ ರೆಪೋ ದರ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕ್ಗಳು ಒಂದೆರಡು ದಿನದ ಅವಶ್ಯಕತೆಗಳಿಗೆ ಕೇಂದ್ರ ಬ್ಯಾಂಕ್ ಅನ್ನ ಆಶ್ರಯಿಸಿದಾಗ ವಿಧಿಸುವ ಬಡ್ಡಿ ದರ. ಇಲ್ಲಿ ರಿವರ್ಸ್ ರೆಪೋ ದರ ಅಂತ ಹೇಳಿದ್ರೆ ಕೇಂದ್ರ ಬ್ಯಾಂಕೇ ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಇರ್ತಕ್ಕಂಥ ದ್ರವ್ಯತೆಯನ್ನು ಕಡಿಮೆ ಮಾಡಲಿಕ್ಕೆ ತಾನೇ ಪಾವತಿ ಮಾಡುವ ಬಡ್ಡಿ ದರ. ಅಂದ್ರೆ ಇವುಗಳ ಹತ್ರ ದ್ರವ್ಯತೆ ಜಾಸ್ತಿ ಇದೆ ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಅಂತ ಹೇಳಿದ್ರೆ ಕೇಂದ್ರ ಬ್ಯಾಂಕು ತಾನೇ
ಅಲ್ಪಾವಧಿ 1-2 ದಿನಕ್ಕೆ ಹಣವನ್ನು ಪಡೆದುಕೊಂಡು ಅವುಗಳಿಗೆ ಬಡ್ಡಿಯನ್ನು ಪಾವತಿಸ್ತದೆ. ಇಂತಹ ದರವನ್ನು ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೇವೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳಲ್ಲಿ ಅತ್ಯಂತ ಪ್ರಮುಖವಾದ ವಿಧಾನ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಇದು 2ನೇ ವಿಧಾನ, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ. ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ. ಇಲ್ಲಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯಲ್ಲಿ ರಿಸರ್ವ್ ಬ್ಯಾಂಕ್ ನೇರವಾಗಿ ಅಖಾಡಕ್ಕೆ ಇಳಿತದೆ. ಅಂದ್ರೆ ಹುಂಡಿಗಳು, ಭದ್ರತೆಗಳು, ಸಾಲಪತ್ರಗಳನ್ನು ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆಗೆ ಉದ್ದೇಶಪೂರ್ವಕವಾಗಿ ತಾನೇ ಮಾರುಕಟ್ಟೆಗೆ ಎಂಟ್ರಿ ಆಗ್ತದೆ. ಇದನ್ನು ನಾವು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತೀವಿ. ಅರ್ಥವ್ಯವಸ್ಥೆಯಿಂದ ಸನ್ನಿವೇಶಗಳಿಗೆ ಅನುಗುಣವಾಗಿ ಇದು ಕಾರ್ಯಾಚರಣೆ ಮಾಡ್ತದೆ. ಈಗ ಒಂದು ವೇಳೆ ಅರ್ಥವ್ಯವಸ್ಥೆ ಹಣದುಬ್ಬರ ಇನ್ಫ್ಲೇಷನ್ ಇದೆ ಅನ್ಕೊಳ್ಳಿ, ಅಂದ್ರೆ ನಿರಂತರ ಬೆಲೆಗಳ ಏರಿಕೆ, ಹಣದ ಮೌಲ್ಯ ಕಡಿಮೆ ಆಗೋದು, ಹಣದ ಚಲಾವಣೆ ಜಾಸ್ತಿ ಇರೋದು, ಇದೆಲ್ಲ ಆದಾಗ ಸಾಲ ಪತ್ರಗಳನ್ನ ಉದ್ದೇಶಪೂರ್ವಕವಾಗಿ ಏನ್ ಮಾಡ್ತದೆ, ಮಾರಾಟ ಮಾಡ್ತದೆ. ಈಗ ಮಾರಾಟ ಮಾಡಿದಾಗ ವಾಣಿಜ್ಯ ಬ್ಯಾಂಕ್ಗಳಿಗೆ ಒತ್ತಾಯಿಸ್ಬೋದು ಅಥವಾ ಕೊಂಡ್ಕೊಳ್ಳಿ ಅಂತೇಳಿ ಇದು ಒತ್ತಾಯ ಮಾಡ್ಬೋದು ಅಥವಾ ನಿಗದಿಪಡಿಸ್ಬೋದು, ನೀವು ಕೊಂಡ್ಕೊಳ್ಳೇಬೇಕು ಅಂತ. ಆ ಮೂಲಕ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕರ ಹತ್ರ ಇರ್ತಕ್ಕಂಥ ಹಣವನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವ ಮೂಲಕ ಹಣದುಬ್ಬರ ಸನ್ನಿವೇಶಕ್ಕೆ ಕಡಿವಾಣ ಆಗ್ತದೆ. ಅಂದ್ರೆ ಹಣದ ಚಲಾವಣೆ ವೇಗಕ್ಕೆ ನಿಯಂತ್ರಣ ಮಾಡ್ತದೆ. ಇನ್ನೊಂದು ವಿರುದ್ಧವಾದ ಸನ್ನಿವೇಶ ನೋಡೋಣ, ಹಣದ ಹಿಡಿತ ಅಥವಾ ಹಣ ಪ್ರಸರಣ, ಡಿಫ್ಲೇಷನ್. ಅವರ ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಹಣ ಇಲ್ಲ, ಸಾರ್ವಜನಿಕರ ಹತ್ರ ಹಣ ಇಲ್ಲ, ಉದ್ಯಮಗಳು ಏನು ಸಂಕಷ್ಟದಲ್ಲಿರ್ತವೆ, ಉತ್ಪಾದನೆ ಆಗ್ತಾ ಇರೋದಿಲ್ಲ, ನಿರುದ್ಯೋಗ ಸನ್ನಿವೇಶಗಳಿರ್ತದೆ. ಅಂತ ಸಮಯದಲ್ಲಿ ಅವುಗಳ ಹತ್ರ ಇರ್ತಕ್ಕಂಥ ಸಾಲ ಪತ್ರಗಳನ್ನ ರಿಸರ್ವ್ ಬ್ಯಾಂಕ್ ಕೊಂಡ್ಕೊಳ್ಳೋದ್ ಮೂಲಕ ತನ್ನ ಹಣವನ್ನು ಅವರ ಕಡೆಗೆ ವರ್ಗಾಯಿಸ್ತದೆ. ಈ ಮೂಲಕ ಆರ್ಥಿಕ ಚಟುವಟಿಕೆಗಳು ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಗ್ತದೆ. ಹೀಗೆ ಕೇಂದ್ರ ಬ್ಯಾಂಕು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮೂಲಕ ಕಡ್ಡಾಯವಾಗಿ ನೀವು ಕೊಂಡ್ಕೊಳ್ಳೇಬೇಕು ಅಂತೇಳಿ ನಿರ್ಧಾರ ಮಾಡುವ ಅರ್ಹತೆ ಇರ್ತದೆ. ಈ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಯಶಸ್ವಿ ಆಗಬೇಕಾದ್ರೂ ಸಹ ಸಾಲ ಪತ್ರಗಳ ಮಾರುಕಟ್ಟೆ ಸರಿಯಾಗಿ ಜಾರಿಯಲ್ಲಿರಬೇಕು, ವಾಣಿಜ್ಯ ಬ್ಯಾಂಕ್ಗಳು ಸ್ಪಂದಿಸಬೇಕಾಗ್ತದೆ, ಉದ್ಯಮ ನಿರೀಕ್ಷೆಗಳು ಮತ್ತು ಆರ್ಥಿಕ ಸನ್ನಿವೇಶಗಳು ಸರಿಯಾಗಿದ್ದಾಗ ಮಾತ್ರ ಈ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಯಶಸ್ವಿ ಆಗ್ತದೆ. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಇದು ವ್ಯಾಪಕವಾಗಿ ಬಳಕೆಯಲ್ಲಿದೆ. ರಿಸರ್ವ್ ಬ್ಯಾಂಕಿನ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳಲ್ಲಿ ನಗದು ಮೀಸಲು ಅನುಪಾತ 3ನೇದು ಪ್ರಮುಖವಾದ್ದು. ಇದನ್ನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತೀವಿ ಅಥವಾ ಚಲ ಮೀಸಲು ಅನುಪಾತ ಅಂತೀವಿ, ವೇರಿಯಬಲ್ ರಿಸರ್ವ್ ರೇಷಿಯೋ ಅಥವಾ ಲೀಗಲ್ ರಿಸರ್ವ್ ರೇಷಿಯೋ ಅಂತೀವಿ ಅಥವಾ ಕಾಯ್ದಿಟ್ಟ ಮೀಸಲು ಅನುಪಾತ ಅಂತ ಕರಿತೇವೆ. ಜೇಮ್ ಕೇನ್ಸ್ ಟ್ರೀಟಿಸ್ ಆನ್ ಮನಿ ಅಂತೇಳಿ 1930ರಲ್ಲಿ ಒಂದು ಪುಸ್ತಕ ಪ್ರಕಟಣೆ ಮಾಡಿ CRR ಬಗ್ಗೆ ಹೇಳ್ತಾರೆ. ಅಮೆರಿಕ ಇದನ್ನ ಪ್ರಪ್ರಥಮವಾಗಿ ಅಳವಡಿಸಿಕೊಂಡಂತ ದೇಶ. CRR ಅಂದ್ರೇನು? ವಾಣಿಜ್ಯ ಬ್ಯಾಂಕ್ಗಳು ತಾವು ಸಂಗ್ರಹಿಸಿದ ಠೇವಣಿಗೆ ವಿರುದ್ಧವಾಗಿ ಇಂತಿಷ್ಟು ಮೀಸಲು ಹಣವನ್ನ ಅಥವಾ ಕಾಯ್ದಿಟ್ಟ ಹಣವಾಗಿ ರಿಸರ್ವ್ ಬ್ಯಾಂಕಿನಲ್ಲಿ ಇಡಬೇಕು ಅಂತ. ಇದನ್ನ 1934ರ ರಿಸರ್ವ್ ಬ್ಯಾಂಕ್ ಆಕ್ಟ್ ಪ್ರಕಾರ 42/1 ಅಮೆಂಡ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಇಂತಿಷ್ಟು ಹಣವನ್ನು ಇಡಲೇಬೇಕು ಅಂತ, ಕಾಯ್ದಿಡ್ಬೇಕು. ಎಲ್ಲಿ? ರಿಸರ್ವ್ ಬ್ಯಾಂಕ್ ಅಲ್ಲಿ. ಯಾರು ಕಾಯ್ದಿಡೋದು? ವಾಣಿಜ್ಯ ಬ್ಯಾಂಕ್ಗಳು ತಾವೇ ತಗೊಂಡೋಗಿ ರಿಸರ್ವ್ ಬ್ಯಾಂಕ್ ಅಲ್ಲಿ ಇಡಬೇಕು ಅಂತ. ಈಗ ಉದಾಹರಣೆ ನೋಡಿ, ಒಂದು ಯಾವುದೋ ಬ್ಯಾಂಕು 100 ಜನ ವ್ಯಕ್ತಿಗಳು ಒಬ್ಬೊಬ್ರು 1,000 ರೂಪಾಯಿ ಡೆಪಾಸಿಟ್ ಮಾಡ್ತಾರೆ. 100,000 ಅಂತ ಹೇಳಿದ್ರೆ 1 ಲಕ್ಷ ಆಯ್ತು. ಈಗ CRR ಎಕ್ಸಾಂಪಲ್ 10% ಇದ್ರೆ 10,000 ರೂಪಾಯಿ ಎಲ್ಲಿಡಬೇಕು? ಕೇಂದ್ರ ಬ್ಯಾಂಕ್ ಅಲ್ಲಿ ಇಡಬೇಕು. ಇವರು ಸಂಗ್ರಹಿಸಿದ 1 ಲಕ್ಷಕ್ಕೆ ವಿರುದ್ಧವಾಗಿ 10,000 ರೂಪಾಯಿ ಕೇಂದ್ರ ಬ್ಯಾಂಕ್ ಅಲ್ಲಿ ಇಟ್ಟರೆ ಇವ್ರ ಹತ್ರ ಉಳಿಯೋದು ಕೇವಲ 90,000. ಅಷ್ಟು ಮಾತ್ರ ಇವರು CRR ಮೇಲೆ ಸಾಲ ಕೊಡ್ಬೋದು. ಒಂದ್ ವೇಳೆ ಅದು 10% ಇಂದ CRR ಏನಾದ್ರು 20% ಇನ್ಕ್ರೀಸ್ ಮಾಡಿದ್ರೆ ಇವ್ರು 20,000, 1 ಲಕ್ಷಕ್ಕೆ ವಿರುದ್ಧವಾಗಿ 20,000ನ್ನ ರಿಸರ್ವ್ ಬ್ಯಾಂಕ್ ಅಲ್ಲಿ ಇಡಬೇಕು. ರಿಮೈನಿಂಗ್ ಇವ್ರ ಹತ್ರ ಉಳಿಯೋದಷ್ಟು ಕೇವಲ 80,000. ಅಷ್ಟು ಮಾತ್ರ ಸಾಲ ಕೊಡ್ಬೋದು ಅಂತ. ಈ ಮೂಲಕ ಆರ್ಥಿಕ ಚಟುವಟಿಕೆಗಳಿಗೆ ಸನ್ನಿವೇಶಗಳಿಗೆ ಅನುಗುಣವಾಗಿ ಹಣದುಬ್ಬರ ಇದ್ರೆ CRR ಜಾಸ್ತಿ ಮಾಡ್ತಾರೆ, ಹಣ ಪ್ರಸರಣ ಇದ್ರೆ CRR ಕಮ್ಮಿ ಮಾಡ್ತಾರೆ. ಈ ಮೂಲಕ ಆರ್ಥಿಕ ಚಟುವಟಿಕೆಗಳು ನಡೀಲಿಕ್ಕೆ CRR ಅನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಳಸ್ತಾ ಬಂದಿದೆ. ಇದು ಈಗ ಸದ್ಯಕ್ಕೆ 4% ಇದೆ 2020 ಏಪ್ರಿಲ್ ಅಲ್ಲಿ. ಕೇಂದ್ರ ಬ್ಯಾಂಕು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳಲ್ಲಿ 4ನೇ ಅಸ್ತ್ರ ಅಂತ ಹೇಳಿದ್ರೆ ಶಾಸನಬದ್ಧ ದ್ರವ್ಯತೆ ಅನುಪಾತ. ಇದನ್ನ SLR ಅಂತೀವಿ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಏನ್ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಏನ್ ಹೇಳ್ತದೆ? ವಾಣಿಜ್ಯ ಬ್ಯಾಂಕ್ಗಳು ತಾವು ಸಂಗ್ರಹಿಸಿದ ಠೇವಣಿಗಳಿಗೆ ವಿರುದ್ಧವಾಗಿ ಇಂತಿಷ್ಟು ಪ್ರಮಾಣದ ಹಣವನ್ನು ತಮ್ಮಲ್ಲೇ ದ್ರವ್ಯವಾಗಿ ಇಟ್ಕೋಬೇಕು ಅಂತ. ಇದನ್ನು ದ್ರವ್ಯತೆ ಅನುಪಾತ ಅಂದ್ವಿ. ರಿಸರ್ವ್ ಬ್ಯಾಂಕ್ ಅಲ್ಲಿ ತಗೊಂಡೋಗಿಡೋದು ಮೀಸಲು ಅನುಪಾತ, ತಮ್ಮಲ್ಲೇ ಇಟ್ಕೊಳ್ಳೋದು ದ್ರವ್ಯತೆ ಅನುಪಾತ. ಅಂದ್ರೆ ಈ ದ್ರವ್ಯತೆ ಅನುಪಾತವನ್ನ ಸನ್ನಿವೇಶಗಳಿಗೆ ಅನುಗುಣವಾಗಿ, ಆರ್ಥಿಕ ಸನ್ನಿವೇಶಗಳಿಗೆ ಅನುಗುಣವಾಗಿ ಹೆಚ್ಚು ಮಾಡುವ ಕಡಿಮೆ ಮಾಡುವ ಕ್ರಿಯೆಯನ್ನು ಮಾಡ್ತಾ ಹೋಗ್ತದೆ. ಉದಾಹರಣೆಗೆ 100 ಜನ
1,000 ರೂಪಾಯಿ ಯಾವುದೋ ಒಂದು ವಾಣಿಜ್ಯ ಬ್ಯಾಂಕಲ್ಲಿ ಇಡ್ತಾರೆ, 1,00,000 ಅಂದರೆ 100,000 ಆಗ್ತದೆ ಅಂದ್ಕೊಳ್ಳಿ. ಈಗ SLR 40% ಮಾಡಿಬಿಟ್ರೆ 40,000 ತಮ್ಮಲ್ಲೇ ಏನು ಮಾಡಬೇಕು, ಲಿಕ್ವಿಡಿಟಿ ಆಗಿ ಇಟ್ಕೋಬೇಕು. ಅದನ್ನ ಸಾಲ ಕೊಡೋಂಗಿಲ್ಲ. ರಿಮೈನಿಂಗ್ ಎಷ್ಟು ಉಳಿತೈತಿ ಇವ್ರ ಹತ್ರ, ಕೇವಲ 60,000 ಮಾತ್ರ ಸಾಲ ಕೊಡ್ಬೋದು. ಅಥವಾ ಹಣ ಪ್ರಸರಣ ಸನ್ನಿವೇಶ ಇದೆ ಅಂದ್ಕೊಳ್ಳಿ, ಹಣದಿಳಿತ, ಹಣದ ಚಲಾವಣೆ ಕಮ್ಮಿ ಆಗಿ, ಅವಾಗ ಏನು ಮಾಡ್ತಾರೆ, SLR ಡಿಕ್ರೀಸ್ ಮಾಡ್ತಾರೆ 40%ಇಂದ 20%. ಉದಾಹರಣೆ, ಅವಾಗ ಎಷ್ಟು ಇಟ್ಕೋಬೇಕಿದು ದ್ರವ್ಯತೆ, 20% ಮಾತ್ರ, ಅಂದರೆ 20,000. 20% 20,000, ರಿಮೈನಿಂಗ್ 80,000 ಇವರು ಸಾಲ ಕೊಡ್ಬೋದು. ಈ 20,000 ಏನಿದೆ ಇದು ದ್ರವ್ಯವಾಗಿ ಇಟ್ಕೋಬೇಕು, ಅದನ್ನು ಸಾಲ ಕೊಡಂಗಿಲ್ಲ. ಇಂತಹ ಒಂದು ಅನುಪಾತವನ್ನು ನಾವು ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತೀವಿ. ಇಲ್ಲೂ ಸಹ ಅಲ್ಲಿ CRR ಇರ್ಬೋದು, SLR ಇರ್ಬೋದು, ಸಕ್ಸಸ್ ಆಗಬೇಕಾದ್ರೆ ಬಹಳ ಪ್ರಮುಖವಾಗಿ ಆ ಬ್ಯಾಂಕುಗಳ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಅನ್ವಯ ಆಗ್ತದೆ. ಈಗ ಸಣ್ಣ ಸಣ್ಣ ಬ್ಯಾಂಕುಗಳಿಗೆ ನೀವು 40% ಇಟ್ಕೊಳ್ಳಿ, ಅಲ್ಲೊಂದು 15% ಅಥವಾ CRR 5% ಇಟ್ಕೊಳ್ಳಿ, 10% ಇಟ್ಕೊಳ್ಳಿ ಅಂತ ಹೇಳಿದ್ರೆ, ಕೇಂದ್ರ ಬ್ಯಾಂಕಲ್ಲೂ ಮತ್ತು ತಮ್ಮ ಬ್ಯಾಂಕಲ್ಲೂ ಹಣ ಹಾಗೆ ದ್ರವ್ಯ ಮತ್ತು ಮೀಸಲಾಗಿ ಇಟ್ಕೊಬಿಟ್ರೆ ಆ ಬ್ಯಾಂಕಿಗೆ ಬಡ್ಡಿನೂ, ಆ ಹಣಕ್ಕೆ ಬಡ್ಡಿನೂ ಸಿಗೋದಿಲ್ಲ ಮತ್ತು ಅದನ್ನು ಹೂಡಿಕೆ ಮಾಡೋಕ್ಕೂ ಆಗೋದಿಲ್ಲ. ಅಂದರೆ ಸಣ್ಣ ಬ್ಯಾಂಕ್ಗಳು ಸಂಕಷ್ಟಕ್ಕೊಳಗಾಗ್ತವೆ. ಬಹಳ ಪ್ರಮುಖವಾಗಿ ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಇದಕ್ಕೆ ಸ್ಪಂದಿಸಬೇಕು. ಈಗ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಹತ್ರ ಸಾಕಷ್ಟು ಹಣ ಇರ್ತಕ್ಕಂಥ ಬ್ಯಾಂಕ್ಗಳು ಇದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸದೆ ಹೋದರೆ ಈ ಅಸ್ತ್ರಗಳು ಏನಾಗ್ತವೆ, ಅಷ್ಟೊಂದು ಪ್ರಬಲವಾಗಿ ಕಾರ್ಯಾಚರಣೆ ಮಾಡೋಕ್ಕಾಗೋದಿಲ್ಲ. ಮತ್ತು ಅರ್ಥವ್ಯವಸ್ಥೆಯಲ್ಲಿನ ಸನ್ನಿವೇಶಗಳು, ಹೂಡಿಕೆ ಮಾಡೋಕ್ಕೆ ಬರ್ತಕ್ಕಂಥ ಜನ, ಉದ್ಯಮದ ಸನ್ನಿವೇಶಗಳು, ಬಡ್ಡಿ ಅನುಪಾತಗಳು, ಹಣದ ಚಲಾವಣೆಯ ವೇಗ, ಈ ಎಲ್ಲವನ್ನು ಅವಲಂಬಿಸಿರ್ತವೆ ಯಾವುದು, CRR ಮತ್ತು SLR. ಇಷ್ಟೆಲ್ಲ ಆದರೂ ಸಹ CLR ಮತ್ತು SLR ಈ ವೇರಿಯಬಲ್ ರಿಸರ್ವ್ ರೇಷಿಯೋ ಮೂಲಕ ಭಾರತದ ರಿಸರ್ವ್ ಬ್ಯಾಂಕ್ ಏನಿದೆ ಅದು ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿ ಮಾಡಬಹುದಾದ ಸಾಲ ಹಣವನ್ನು ನಿಯಂತ್ರಣ ಮಾಡಲಿಕ್ಕೆ ಸದಾ ಪ್ರಯತ್ನ ಮಾಡ್ತಾ ಇರ್ತದೆ. ಕೇಂದ್ರ ಬ್ಯಾಂಕಿನ ಸಾಲ ನಿಯಂತ್ರಣ ವಿಧಾನಗಳಲ್ಲಿ ಎರಡನೇ ವಿಧಾನ ಗಮನಿಸೋಣ. ಆಯ್ಕೆಯ ಆಯ್ದ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು. ಚಾಯ್ಸ್ ಸೆಲೆಕ್ಟಿವ್ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ ಅಂತೀವಿ. ಅಂದರೆ ಆಯ್ದ ಕ್ಷೇತ್ರಗಳಿಗೆ, ಆಯ್ದ ವಲಯಗಳಿಗೆ ಸಾಲದ ಹಣ ಏನು ಅರಿವಾಗ್ತಾ ಇರ್ತದೆ ಅಥವಾ ದೊರೀತಾ ಇರ್ತದೆ ಅಂಥ ಹಣವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಆಯ್ದ ಕ್ಷೇತ್ರಗಳಿಗೆ ನೀಡಬಹುದಾದ ಸಾಲದ ಮೊತ್ತವನ್ನು ನಿಯಂತ್ರಣ ಮಾಡುವುದು ಆಯ್ಕೆ ಅಥವಾ ಆಯ್ದ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನದ ಪ್ರಮುಖವಾದ ಕರ್ತವ್ಯ. ಇದನ್ನು ಎರಡನೇ ಮಹಾಯುದ್ಧದ ನಂತರ ಹೆಚ್ಚು ಬಳಸ್ತಾ ಇದ್ದಾರೆ. ಇಲ್ಲಿ 6 ವಿಧಾನಗಳ ಮೂಲಕ ಅನುಸರಿಸ್ತಾರೆ. ಮೊದಲನೇದು ಅಂಚಿನ ಅಗತ್ಯತೆಗಳ ಬದಲಾವಣೆ ಅಂತೀವಿ, ಚೇಂಜಿಂಗ್ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್. ನೋಡಿ, ಕೇಂದ್ರ ಬ್ಯಾಂಕು ಈ ರಿಕ್ವೈರ್ಮೆಂಟ್ಸ್ ಅನ್ನ ಹೆಚ್ಚು ಮಾಡುವ ಕಡಿಮೆ ಮಾಡುವ ಪ್ರಕ್ರಿಯೆ ಮಾಡ್ತದೆ. ಈಗ ಒಬ್ಬ ಸಾಲಗಾರ ಬ್ಯಾಂಕ್ ಹತ್ರ ಹೋಗಿ ತನ್ನ ಹತ್ರ ಇರತಕ್ಕಂಥ ಭದ್ರತೆಗಳ ಆಧಾರದ ಮೇಲೆ ಸಾಲ ಕೊಡಿ ಅಂತ ಕೇಳ್ತಾನೆ. ಸಾಲಗಾರ ಒದಗಿಸಬಹುದಾದ ಭದ್ರತೆಗಳ ಮೌಲ್ಯ ಮತ್ತು ವಾಣಿಜ್ಯ ಬ್ಯಾಂಕು ನೀಡಬಹುದಾದ ಸಾಲದ ಮೊತ್ತ, ಇವೆರಡರ ಅಂತರವನ್ನ ಅರ್ಥವ್ಯವಸ್ಥೆಯಲ್ಲಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹೆಚ್ಚಿಸುವ ಮತ್ತು ಇಳಿಸುವ ಪ್ರಕ್ರಿಯೆಯನ್ನು ನಾವು ಅಗತ್ಯತೆಗಳ ಬದಲಾವಣೆ ಅಂತೀವಿ. ಉದಾಹರಣೆಗೆ, ಈಗ ಒಬ್ಬ ವ್ಯಕ್ತಿ ಒಂದು ಬ್ಯಾಂಕ್ ಹತ್ರ ಹೋಗ್ತಾನೆ, ಅವನ ಹತ್ರ ಒಂದು ಸೈಟು ಮತ್ತು ಒಂದು 100 ಗ್ರಾಮ್ ಗೋಲ್ಡ್ ಇದೆ ಅನ್ಕೊಳ್ಳೋಣ. ಅದರ ಮಾರುಕಟ್ಟೆ ಮೌಲ್ಯ ಒಂದು 10 ಲಕ್ಷ ಇದೆ. ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸನ್ನಿವೇಶ ಇದೆ, ಅಂದರೆ ಬೆಲೆಗಳು ಏರ್ತಾ ಇರ್ತವೆ. ಅಂಥ ಸನ್ನಿವೇಶದಲ್ಲಿ ರಿಸರ್ವ್ ಬ್ಯಾಂಕ್ ಹೇಳ್ತದೆ, ನೀನು ಒದಗಿಸುವ ಭದ್ರತೆಗಳ ಮೌಲ್ಯದ ಕೇವಲ 60% ಮಾತ್ರ ನೀನು ಸಾಲ ಕೊಡ್ಬೋದು ಅಂತ. ಅವನು ಸಾಲ ಕೇಳ್ಕೊಂಡು ಹೋದಾಗ 10 ಲಕ್ಷ ರೂಪಾಯಿ ಮಾರುಕಟ್ಟೆ ಮೌಲ್ಯದ ಭದ್ರತೆಗಳಿಗೆ ಇವರು ಕೇವಲ 6 ಲಕ್ಷ ಮಾತ್ರ ಸಾಲ ಕೊಡ್ತಾರೆ. ಯಾಕೆ? ಭಾರತ ರಿಸರ್ವ್ ಬ್ಯಾಂಕ್ ಫಿಕ್ಸ್ ಮಾಡಿದೆ, ನೀನು 60% ಮಾತ್ರ ಸಾಲ ಕೊಡಬೇಕು ಅಂತ. ಇದು ಹಣದುಬ್ಬರ ಸನ್ನಿವೇಶ. ಅದಕ್ಕೆ ವಿರುದ್ಧವಾದ ಸನ್ನಿವೇಶ ನೋಡೋಣ. ಹಣದಿಳಿತ ಅಥವಾ ಹಣ ಪ್ರಸರಣ ಇದೆ ಅಂದ್ಕೊಳ್ಳಿ. ಅಂಥ ಸನ್ನಿವೇಶಗಳಲ್ಲಿ ಅಷ್ಟೇ ಪ್ರಮಾಣದ ಮಾರುಕಟ್ಟೆ ಮೌಲ್ಯ ಹೊಂದಿರುವ ಅವನ ಸೈಟು ಮತ್ತು ಬಂಗಾರ ತೆಗೆದುಕೊಂಡು ಬ್ಯಾಂಕ್ ಹತ್ರ ಹೋದರೆ ಬ್ಯಾಂಕು ಹೇಗೆ ಸಾಲವನ್ನು ಕೊಡ್ತದೆ, ಸಾಲದ ಮೊತ್ತ ಹೆಚ್ಚಿಸ್ತದೆ ಅನ್ನೋದಕ್ಕೆ ರಿಸರ್ವ್ ಬ್ಯಾಂಕ್ ಅಂಥ ಪರಿಸ್ಥಿತಿಯಲ್ಲಿ ನೀವು 80% ಸಾಲ ಕೊಡ್ಬೋದು ಅಂತ ಹೇಳ್ತದೆ ಅಂದ್ಕೊಳ್ಳಿ. ಆಗ 10 ಲಕ್ಷದ ಮಾರುಕಟ್ಟೆ ಮೌಲ್ಯದ ಅವನ ಭದ್ರತೆಗಳಿಗೆ 8 ಲಕ್ಷ ಸಾಲ ಕೊಡ್ತದೆ. ಅಂದರೆ ಅಗತ್ಯತೆಯನ್ನು ಕಡಿಮೆ ಮಾಡ್ತದೆ. ಇಲ್ಲಿ ಮೊದಲನೇ ಬಾರಿ ಅಗತ್ಯತೆಯನ್ನು ಹೆಚ್ಚು ಮಾಡ್ತದೆ. ಹೀಗೆ ಅಗತ್ಯತೆಯನ್ನು ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವ ಪ್ರಕ್ರಿಯೆಯನ್ನು ನಾವು ಅಂಚಿನ ಅಗತ್ಯತೆ ಬದಲಾವಣೆ ಅಂತೀವಿ. ಮೊದಲನೇದು. ಎರಡನೇದು ಸಾಲದ ಪಡಿತರ ಅಂತೀವಿ, ಕ್ರೆಡಿಟ್ ರೇಷನಿಂಗ್. ನಮಗೆ ಸಾಲದ ಪಡಿತರ ಗೊತ್ತಿಲ್ಲ, ನಮಗೆ ಆಹಾರ ಪಡಿತರ ಗೊತ್ತಿದೆ. PDS ಮೂಲಕ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮೂಲಕ ನಾವು ಆಹಾರ ಧಾನ್ಯಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪಡ್ಕೊಳ್ತೇವೆ. ನಮಗೆ ಬೇಕಾಗಿರೋಷ್ಟೆಲ್ಲ ತಂದು ಕೊಡೋದಿಲ್ಲ ಅವರು.
ಅಗತ್ಯವಿರುವಷ್ಟು, ಅವಶ್ಯವಾಗಿರುವಷ್ಟು, ಅಂದರೆ ಜೀವನ ಸಾಗಿಸ್ಲಿಕ್ಕೆ ಎಷ್ಟು ಬೇಕು ಒಂದು ತಿಂಗಳಿಗೆ ಅಷ್ಟು ಮಾತ್ರ ಕೊಡ್ತಾರೆ. ಇಲ್ಲೂ ಅಷ್ಟೇ, ಕೇಂದ್ರ ಬ್ಯಾಂಕು ಸಾಲದ ಪಡಿತರ ಅಂತ ಹೇಳಿದ್ರೆ ನಿರ್ದಿಷ್ಟ ಕ್ಷೇತ್ರಗಳಿಗೆ ಇಷ್ಟೇ ಪ್ರಮಾಣದ ಸಾಲ ಕೊಡಬೇಕು ಅಂತ ರೇಷನಿಂಗ್ ಮಾಡ್ತದೆ. ಇಷ್ಟೇ ಕೊಡ್ಬೇಕು, ನೀನು ಉತ್ಪಾದನಾ ಕ್ಷೇತ್ರಕ್ಕಿಷ್ಟು, ಕೈಗಾರಿಕೆಗಿಷ್ಟು, ಸೇವಾ ವಲಯಕ್ಕಿಷ್ಟು, ಕೃಷಿ ಕ್ಷೇತ್ರಕ್ಕಿಷ್ಟು, ವ್ಯಾಪಾರಿಗಳಿಗೆ ಇಷ್ಟೇ ಸಾಲ ಕೊಡಬೇಕು ಅಂತ ನಿಗದಿ ಮಾಡೋದು. ಅದನ್ನು ಮೀರಿ ವಾಣಿಜ್ಯ ಬ್ಯಾಂಕ್ಗಳು ಸಾಲ ಕೊಡುವಂತಿಲ್ಲ ಅಂತ. ಮೂರನೇದು ಅನುಭೋಗಿ ಸಾಲ ನಿಯಂತ್ರಣ ಅಂತೀವಿ, ರೆಗ್ಯುಲೇಷನ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್. ಈಗೆಲ್ಲ ನಾವು ಅನುಭೋಗಿಗಳು ನಮಗೆ ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ವಸ್ತುಗಳನ್ನು ನಾವು ನಿರೀಕ್ಷೆ ಮಾಡ್ತೇವೆ ಜೀವನದಲ್ಲಿ. ಸ್ವಲ್ಪ ನಾವು ಐಷಾರಾಮಿ ವಸ್ತುಗಳ ಕಡೆ ಗಮನ ಹರಿಸ್ತೀವಿ. ಅಂತ ಸಾಲ ಕೊಡುವ ಸಮಯ ಅರ್ಥವ್ಯವಸ್ಥೆಯಲ್ಲಿ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕೊಡಿ ಅಂತ. ಈಗ ಉದಾಹರಣೆಗೆ ಟಿವಿ, ರೆಫ್ರಿಜರೇಟರು, ವಾಷಿಂಗ್ ಮಿಷಿನ್ನು, ಅಥವಾ ನಮ್ಮ ಹತ್ರ ದ್ವಿಚಕ್ರ ವಾಹನ ಅಥವಾ ಕಾರು ಮತ್ತೊಂದು ನಾವು ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಅರ್ಥವ್ಯವಸ್ಥೆಯಲ್ಲಿ ಹಣದ ಚಲಾವಣೆ ಕಡಿಮೆ ಇದ್ದರೆ ಸ್ವಲ್ಪ ಸಾಲ ಜಾಸ್ತಿ ಕೊಡಿ ಅಂತ. ಯಾಕೆಂದರೆ ಅವುಗಳ ಉತ್ಪಾದನೆ ಜಾಸ್ತಿ ಆಗಲಿ ಅಂತ. ಈಗಾಗಲೇ ಅರ್ಥವ್ಯವಸ್ಥೆಯಲ್ಲಿ ಹಣದ ಪ್ರಮಾಣ ಜಾಸ್ತಿ ಇದೆ, ಬೆಲೆಗಳು ನಿರಂತರವಾಗಿ ಏರ್ತಾ ಇದ್ದಾವೆ, ಸರಕುಗಳು ಭಾಳ ಉತ್ಪಾದನೆ ಆಗಿದ್ದಾವೆ ಅಂತ ಹೇಳಿದ್ರೆ ಸಾಲ ಕೊಡೋದನ್ನು ಕಡಿಮೆ ಮಾಡುವ ಮೂಲಕ ಅರ್ಥವ್ಯವಸ್ಥೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ. ನೈತಿಕ ಪ್ರೇರಣೆಯನ್ನು ಉಂಟು ಮಾಡುವ ಮೂಲಕ ಬೋಧನೆ ಮಾಡ್ತದೆ ಅಥವಾ ಮನವರಿಕೆ ಮಾಡಿಕೊಡ್ತದೆ. ನೋಡಪ್ಪ, ನೀವು ಇಂಥ ಕ್ಷೇತ್ರಗಳಿಗೆ ಮಾತ್ರ ಸಾಲ ಕೊಡಿ. ಈಗ ಅರ್ಥವ್ಯವಸ್ಥೆಯಲ್ಲಿ ಎಂತಹ ಸನ್ನಿವೇಶ ಇದೆ, ತಾವು ಅದನ್ನು ಜಾಗೃತೆಯಿಂದ ಮನನ ಮಾಡಿಕೊಂಡು ಸಾಲ ಕೊಡುವಾಗ ಯಾವ ಕ್ಷೇತ್ರಗಳಿಗೆ ಸಾಲ ಕೊಡಬೇಕು ಅನ್ನೋದನ್ನು ಅವರಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಅದನ್ನು ನೈತಿಕ ಪ್ರೇರಣೆ ಅಂತೀವಿ. ಮತ್ತೊಂದು ಪ್ರಚಾರ ಅಂತೀವಿ, ಪಬ್ಲಿಸಿಟಿ. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ಯಾವ ಕ್ಷೇತ್ರಗಳಿಂದ ಹಣದ ಅರಿವು ಆಗ್ತಾ ಇದೆ ಅಥವಾ ಹಣದ ಅರಿವು ಆಗ್ತಾ ಇಲ್ಲ, ಯಾವ ಕ್ಷೇತ್ರಗಳಿಗೆ ಸಾಲ ಕೊಡಬೇಕು, ಅಂಕಿಅಂಶಗಳನ್ನು ಪ್ರಕಟಣೆ ಮಾಡ್ತಾ ಬರ್ತದೆ. ಅಂದರೆ ಅದು ಪ್ರಚಾರದ ಮೂಲಕ ಹೇಳ್ತದೆ ಯಾರಿಗೆ ಸಾಲದ ಅವಶ್ಯಕತೆ ಇದೆ, ಯಾವ ಕ್ಷೇತ್ರಕ್ಕೆ ಸಾಲ ಕೊಡಬೇಕು, ಯಾವ ಕ್ಷೇತ್ರಗಳಿಗೆ ಸಾಲವನ್ನು ಕಡಿಮೆ ಮಾಡಬೇಕು ಅನ್ನೋದು ಪ್ರಚಾರ ಮಾಡ್ತದೆ. ಕೊನೆಯದಾಗಿ ಹೇಳ್ತೀವಿ ನೇರ ಕ್ರಮ, ಡೈರೆಕ್ಟ್ ಆಕ್ಷನ್ ಅಂತ. ಈ ಎಲ್ಲ ಮಾರ್ಗಗಳನ್ನು ಅನುಸರಿಸದೆ ಹೋದರೆ ಕೊನೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಮಾಡ್ತದೆ, ನೇರವಾಗಿ ಕ್ರಮಗಳನ್ನು ತಿಳಿಸ್ತದೆ. ಅಂದರೆ ನೀನು ಸಾಲ ಕೊಡುವಾಗ ನನ್ನ ಮಾರ್ಗದರ್ಶನ ಅಥವಾ ನನ್ನ ನಿರ್ದೇಶನಗಳನ್ನು ಪಾಲಿಸಲಿಲ್ಲದೆ ಹೋದರೆ ದಂಡ ವಿಧಿಸ್ತೇನೆ, ಅಥವಾ ನಿನಗೆ ಸಾಲ ಕೊಡುವಾಗ ನಿರಾಕರಿಸ್ತೇನೆ, ನಿನ್ನ ಹುಂಡಿಗಳನ್ನು ಮರು ಒಟ್ಟಾಯಿಸೋದಿಲ್ಲ, ಅಥವಾ ನಿನ್ನ ಮೇಲೆ ನಿರ್ಬಂಧವನ್ನು ಏರ್ತೇನೆ. ಅಂದರೆ ವಾಣಿಜ್ಯ ಬ್ಯಾಂಕಲ್ಲಿ ನಿರ್ಬಂಧ ಏರ್ತಕ್ಕಂಥದ್ದು, ದಂಡ ವಿಧಿಸ್ತಕ್ಕಂಥದ್ದು, ಕ್ರಮ ಜರುಗಿಸುವ ಮೂಲಕ ನೇರವಾಗಿ ಸಹ ಯಾವ ಕ್ಷೇತ್ರಗಳಿಗೆ ಸಾಲ ಕೊಡಬೇಕು, ಯಾವ ಕ್ಷೇತ್ರಗಳಿಗೆ ಸಾಲ ಕೊಡಬಾರದು, ಯಾವ ಸನ್ನಿವೇಶದಲ್ಲಿ ಸಾಲ ಹೆಚ್ಚು ಕೊಡಬೇಕು, ಯಾವ ಸನ್ನಿವೇಶದಲ್ಲಿ ಸಾಲ ಕಡಿಮೆ ಕೊಡಬೇಕು, ಈ ಎಲ್ಲ ಕ್ರಮಗಳನ್ನು ಇಲ್ಲಿ ಅನುಸರಿಸ್ತಾ ಹೋಗ್ತದೆ. ಇಂತಹ ನೀತಿಯನ್ನು ಅಥವಾ ಕ್ರಮವನ್ನು ನಾವು ಆಯ್ದ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು ಅಂತ ಕರೀತೇವೆ. ಹೀಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿ ಮಾಡಬಹುದಾದ ಸಾಲ ಹಣವನ್ನು 2 ವಿಧದಲ್ಲಿ ನಿಯಂತ್ರಣ ಮಾಡ್ತದೆ ಅಂತ ತಿಳ್ಕೊಂಡ್ವಿ. ಇಷ್ಟೆಲ್ಲ ಕಠಿಣ ಕ್ರಮಗಳು ಇದ್ರೂ ಸಹ, ಅಂದರೆ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು, ಗುಣಾತ್ಮಕ ಸಾಲ ನಿಯಂತ್ರಣಗಳು ಇದ್ರೂ ಸಹ ದೇಶದಲ್ಲಿ NPA ಜಾಸ್ತಿ ಆಗ್ಲಿಕ್ಕೆ, ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು, ಬ್ಯಾಡ್ ಲೋನ್ಸ್ ಯಾಕೆ ಬರ್ತದೆ, ಅಥವಾ ನಾವು ಜನಸಾಮಾನ್ಯರು ಮಾತನಾಡೋದು, ವಿದ್ಯಾರ್ಥಿಗಳು ಪ್ರಶ್ನೆ ಕೇಳೋದನ್ನು ಗಮನಿಸಿದ್ದೇವೆ. ಹೌದು, ಇಷ್ಟೆಲ್ಲ ಕಠಿಣ ಕ್ರಮಗಳಿದ್ರು ನೀರವ್ ಮೋದಿ, ಮೊಹಲ್ ಚೋಕ್ಸಿ, ವಿಜಯ್ ಮಲ್ಯ ಅಂತವರೆಲ್ಲ 16,000 ಕೋಟಿ ಹಣಗಳನ್ನು ವಾಣಿಜ್ಯ ಬ್ಯಾಂಕ್ಗಳಿಗೆ ಮೋಸ ಮಾಡಿ ವಿದೇಶಕ್ಕೆ ಪರಾರಿ ಆದ್ರಲ್ಲ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ಬೋದು. ಆದರೆ ಈ ಪ್ರಕರಣಗಳು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರೋದ್ರಿಂದ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಆದರೆ ಒಂದು ಮಾತಂತೂ ಸತ್ಯ, ಸಾಲ ಯಾರಿಗೆ ಕೊಡಲಿ, ಸಾಲ ಕೊಡುವಾಗ ಹಣಕಾಸು ನೀತಿಯನ್ನು ಯಥಾವತ್ತಾಗಿ ನಾವು ಪಾಲಿಸಬೇಕಾಗ್ತದೆ. ಮತ್ತು ಸಾಲ ನೀಡುವ ಯಾವುದೇ ಮಟ್ಟದ ಅಧಿಕಾರಿ ಉತ್ತರದಾಯಕತ್ವವನ್ನು ಹೊಂದಿರಬೇಕಾಗ್ತದೆ. ಆಗ ಇಂತಹ ಯಾವುದೇ ಪ್ರಕರಣಗಳು ದಾಖಲಾಗೋದಿಲ್ಲ. ಇಷ್ಟೆಲ್ಲವನ್ನು ನಾವು ಗಮನಿಸಿದ ಮೇಲೂ ನಮಗೆ ಒಂದು ಅಂತಿಮವಾಗಿ ನಿರ್ಧಾರಕ್ಕೆ ಬರ್ತೇವೆ, ಭಾರತದ ಹಣಕಾಸು ನೀತಿ ಮಿತವಾದ ವ್ಯಾಪ್ತಿಯನ್ನು ಹೊಂದಿದೆ. ಹಾಗಾದರೆ ಈ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿ ಇನ್ನೇನು ಅವಶ್ಯಕತೆಗಳಿದೆ ಅಂತ ಹೇಳಿದ್ರೆ, ಒಂದು ದೇಶ ಆರ್ಥಿಕವಾಗಿ ಸುಭದ್ರವಾಗಿದೆ ಅಥವಾ ಅದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಆ ದೇಶದ ಖಜಾನೆ ನೀತಿ ಬಹಳ ಮುಖ್ಯ ಆಗ್ತದೆ. ಅಂದರೆ ಫಿಸಿಕಲ್ ಪಾಲಿಸಿ, ಅದನ್ನು ಆ ದೇಶದ ಕೇಂದ್ರ ಸರ್ಕಾರ ಜಾರಿ ಮಾಡ್ತದೆ, ಅದು ಬಹಳ ಗಟ್ಟಿಯಾಗಿ ನಿಲ್ತಕ್ಕಂಥ ಅಥವಾ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ನೀತಿಗಳಿದ್ದಾಗ ಅದರೊಟ್ಟಿಗೆ ಈ ಒಂದು ಹಣಕಾಸಿನ ನೀತಿ ಸೇರಿಕೊಂಡು ದೇಶದ ಅರ್ಥವ್ಯವಸ್ಥೆ ಸುಭದ್ರವಾಗಿರಲಿಕ್ಕೆ ಅಥವಾ ಸ್ಥಿರವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ವಿದ್ಯಾರ್ಥಿಗಳೇ, ಇದುವರೆಗೂ ನಮ್ಮ ಈ ಒಂದು ಅವಧಿ ಉಪನ್ಯಾಸವನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.